ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ಸ್ವತ್ತು ಡಿಜಿಟಲ್ ಖಾತಾ ಅಂತ ಕೊಡ್ತೀವಿ ಅಂತ ಕರ್ನಾಟಕ ರಾಜ್ಯ ಪತ್ರ ಈಗ ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಏನಂತೀವಿ ಅದು ಸರ್ಕಾರದಿಂದ ಜಾರಿ ಮಾಡಿದ್ದಾರೆ 17th of October 2025ಗೆ. PDF ನಲ್ಲಿ ನೀವು ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಬಹುದು. ಕರ್ನಾಟಕ ರಾಜ್ಯ ಪತ್ರ ವೆಬ್ಸೈಟ್ ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಈ PDF ನಲ್ಲಿ ತುಂಬಾ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಯಾವುದು ಇನ್ಫಾರ್ಮೇಶನ್ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ವಿಲೇಜ್ ಏರಿಯಾ ಅಥವಾ ರೂರಲ್ ಏರಿಯಾ, ಹಳ್ಳಿನಲ್ಲಿ ನಿಮ್ದು ಆಸ್ತಿ ಬರ್ತಾ ಇದೆ, ಅದು ಪ್ಲಾಟ್ ಇರ್ಬೋದು ಅಥವಾ ಮನೆ ಇರ್ಬೋದು, ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಾ ಇದೆ, ಇನ್ನೂ ಕೂಡ ಡಿಜಿಟಲ್ ಖಾತಾ ಈ ಸ್ವತ್ತು ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ಮಾಡ್ಕೋಬಹುದು, ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡಿಜಿಟಲ್ ಖಾತಾ ಈ ಸ್ವತ್ತು ಮಾಡ್ಕೋಬೇಕು ಅಂತಂದ್ರೆ 11A ಅಂತಾನು ಕೊಡಬಹುದು ಅಥವಾ 11B ಖಾತಾ ಅಂತಾನು ಕೊಡಬಹುದು. ಸೊ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಯಾವುದು ನಿಮ್ಗೆ ಎಲಿಜಿಬಿಲಿಟಿ ಇರುತ್ತೆ ಅಂತ. ಸೊ 11A ಖಾತಾಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. 11A ಖಾತಾ ಯಾವ ರೀತಿ ಆಸ್ತಿಗಳಿಗೆ ಯಾವ ದಾಖಲೆಗಳು ಬೇಕು ಅಂತ. ಸೊ ಇಲ್ಲಿ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಈ ವಿಡಿಯೋನಲ್ಲಿ 11B ಖಾತಾಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಥವಾ 11B ಖಾತಾ ಯಾವ ಆಸ್ತಿಗಳಿಗೆ ಕೊಡ್ತಾರೆ, ಸೊ ಅದು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಅಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಫಸ್ಟ್ ಟೈಪ್ ಆಫ್ ಪ್ರಾಪರ್ಟಿ ಅಂತ ಅನ್ಬೋದು. ಇಲ್ಲಿ ನೋಡಿ ಏನ್ ಬರ್ದಿದೆ: ಮಾದರಿ ಕಟ್ಟಡ ಉಪವಿಧಗಳು ಉಪಬಂಧನಗಳು ಉಲ್ಲಂಘಿಸಿ ಕೃಷಿ ಜಮೀನಿನಲ್ಲಿ ಅಥವಾ ಭೂ ಪರಿವರ್ತಿತ ಜಮೀನಿನಲ್ಲಿ ಕಟ್ಟಡಗಳು. ಸೊ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಇದು ಅಂತಂದ್ರೆ, ನಿಮ್ದು ಏನ್ ಪ್ಲಾಟ್ ಇತ್ತಲ್ಲ ಆ ಪ್ಲಾಟ್ ಮೇಲೆ ನೀವು ಮನೆಯನ್ನ ಕಟ್ಸ್ಕೊಂಡಿದ್ದೀರಿ. ಸೊ ಇದು ಫಸ್ಟ್ ಟೈಪ್ ಆಫ್ ಪ್ರಾಪರ್ಟಿ, ಏನು ಮನೆಗಳು, ಮನೆಗೆ ಇದು ಹೇಳ್ತಾ ಇದ್ದಾರೆ. ಸೊ ಇದು ಮನೆ ಏನಿದೆಯಲ್ಲ, ಇದು ನಿಮ್ದೇನು ಯಾವ್ದು ಲ್ಯಾಂಡ್ ಅಥವಾ ಯಾವ ಭೂಮಿ ಮೇಲೆ ಕಟ್ಸ್ಕೊಂಡಿದ್ದೀರಲ್ಲ, ಸೊ ಇಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ. ಒಂದನೇದು, ಆ ಬಿಲ್ಡಿಂಗ್ ಆ ಮನೆ ಏನ್ ಕಟ್ಸ್ಕೊಂಡಿದ್ದೀರಾ ಅದರದ್ದು ವೈಲೇಷನ್ ಮಾಡಿದೀರಾ ಅಂದ್ರೆ, ಒಂದು ಯಾವುದೇ ಒಂದು ಮನೆ ಕಟ್ಸ್ಕೋಬೇಕು ಅಂತಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೋಬೇಕಾಗತ್ತೆ, ಬಿಲ್ಡಿಂಗ್ ಲೈಸೆನ್ಸ್ ತಗೋಬೇಕಾಗತ್ತೆ, ಅಥವಾ ಪ್ಲಾನ್ ಅಪ್ರೂವಲ್ ಅಂತ ಇರುತ್ತೆ, ಅಥವಾ ಏನ್ ಗೌರ್ಮೆಂಟ್ ಏನ್ ರೂಲ್ ಇರುತ್ತೆ, ಈ ರೀತಿ ಸೆಟ್ ಬ್ಯಾಕ್ ಬಿಡಬೇಕು, ಈ ರೀತಿ ಮನೆ ಕಟ್ಕೋಬೇಕು, ಇಷ್ಟು ಹೈಟ್ ಇರಬೇಕು, ಈ ರೀತಿ ನೀವೇನಾದ್ರೂ ಬಿಲ್ಡಿಂಗ್ ರೂಲ್ಸ್ ಅನ್ನ ವೈಲೇಷನ್ ಮಾಡಿದೀರಾ, ಸೊ ಅದು ಈ ಕ್ಯಾಟಗರಿನಲ್ಲಿ ಆಡ್ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಪಾಯಿಂಟ್, ಈ ಮನೆ ಏನಿದೆಯಲ್ಲ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಅಂದ್ರೆ ಕೃಷಿ ಭೂಮಿ ಮೇಲ್ಗಡೆ ನೀವು ಕಟ್ಟಿದ್ದೀರಾ, ಸೊ ಇದು ಎರಡನೇ ಪಾಯಿಂಟ್. ಮೂರನೇದು, ಆ ಭೂಮಿಗೆ ಲ್ಯಾಂಡ್ ಕನ್ವರ್ಷನ್ ಆಗಿದೆ ಅಥವಾ ಲ್ಯಾಂಡ್ ಕನ್ವರ್ಷನ್ ಆಗಿಲ್ಲ, ಸೊ ಯಾವ್ದು ಎರಡು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ನಿಮ್ದು ಆಸ್ತಿ ಬರ್ತಾ ಇದೆ, ಈ ರೀತಿ ನಿಮ್ದು ಪ್ರಾಪರ್ಟಿ ಇದೆ, ಇವು ಮೂರು ಕ್ಯಾಟಗರಿ ಏನ್ ಪಾಯಿಂಟ್ಸ್ ಏನ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಟೈಪ್ ಆಫ್ ಪ್ರಾಪರ್ಟಿ ಅಥವಾ ಒಂದು ಟೈಪ್ ಆಫ್ ಮನೆ ಅಂತ ಹೇಳಿದ್ದಾರೆ. ಈ ರೀತಿ ಇದ್ದಾಗ 11B ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ, ರೈಟ್. ಸೊ ಕ್ಲಿಯರ್ ಆಗಿ ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬಿಲ್ಡಿಂಗ್ ರೂಲ್ಸ್ ವೈಲೇಷನ್ ಮಾಡಿದೀರಾ, ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಮನೆ ಕಟ್ಕೊಂಡಿದ್ದೀರಾ, ಅದು ಲ್ಯಾಂಡ್ ಕನ್ವರ್ಷನ್ ಆಗಿದೆ, ಭೂ ಪರಿವರ್ತನೆ ಅಂದ್ರೆ ಎನ್ಎ ಆರ್ಡರ್ ಕಾಪಿ ಅಂತೇವಲ್ಲ, ಸೊ ಅದು ಆಗಿದೆ ಅಥವಾ ಆಗಿಲ್ಲ, ಎರಡೂ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಇದ್ದಾಗ ಯಾವ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ, ನಮಗೆ 11B ಖಾತಾ ಕೊಡ್ತಾರೆ. ನೋಡೋಣ ಯಾವ ಡಾಕ್ಯುಮೆಂಟ್ಸ್ ಇದೆ. ನೋಡಿ, ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವ ಇದೆ, ನೀವು ಇದು ಸಬ್ಮಿಟ್ ಮಾಡಲೇಬೇಕು. ಯಾವುದು ಅಂತಂದ್ರೆ ನೋಂದಣಿ ಪತ್ರ, ಸೇಲ್ ಡೀಡ್ ಅಂತ ಅನ್ಬೋದು ಅಥವಾ ರಿಜಿಸ್ಟರ್ಡ್ ಡೀಡ್ ಅಂತ ಅನ್ಬೋದು. ಸೊ ಇದು ನೋಂದಣಿ ಪತ್ರ ಕಂಪಲ್ಸರಿ ಅಂತ ಕೇಳಿದ್ದಾರೆ. ಅಥವಾ ಇದರ ಜೊತೆಗೆ ಇದು ಇಲ್ಲ ಅಂತಂದ್ರೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಅಂತ ನಿಮಗೆ ಗ್ರಾಮ ಪಂಚಾಯತಿನಲ್ಲಿ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಕಟ್ತೀವಲ್ಲ, ಸೊ ಅದು ಕೂಡ ನಡೆಯುತ್ತೆ, ರೈಟ್. ಸೊ ಇವು ಎರಡರಲ್ಲಿ ಯಾವ್ದಾದ್ರು ಒಂದು ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್. ಸೊ ನಿಮ್ದು ಮನೆ ಇದೆ ಅಂತಂದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನೀವು ತಗೊಂಡಿರ್ತೀರಾ, ಸೊ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಅದರದೇನು ಬಿಲ್ ಇರುತ್ತೆ, ಅದು ಕೂಡ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಇಲ್ಲಿ ಹೇಳಿದ್ದಾರೆ. ಏನು ಅಂತಂದ್ರೆ, ಇದೇನು ನೋಂದಣಿ ಪತ್ರ ಇರಬಹುದು, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇರಬಹುದು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇರಬಹುದು. ಇಲ್ಲಿ ಡೇಟ್ ಹೇಳಿದ್ದಾರೆ, ಇದು ಬಿಫೋರ್ 7th April 2025 ಕಿಂತ ಮೊದಲಿಂದು ಡಾಕ್ಯುಮೆಂಟ್ ಇರಬೇಕು. ಲೈಟ್ ಬಿಲ್ ಇರಬಹುದು, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇರಬಹುದು, ನೋಂದಣಿ ಇರಬಹುದು. ಸೊ ಈ ಡೇಟ್ ಕಿಂತ ಮುಂಚೆ ಅದು ಡೇಟ್ ಇರಬೇಕು. ಓಕೆ, ಸೊ ಇದು ಗೊತ್ತಾಯ್ತು ಅಂತ ಅನ್ಕೋತೀನಿ. ಅಂಡ್ ಇನ್ನೊಂದು ಕಂಪಲ್ಸರಿ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಪಾಣಿ ಅಥವಾ RTC ಅಂತ ಅಂತೀವಿ, ಇದು ಕೂಡ ಕೇಳಿದ್ದಾರೆ. ಅಂಡ್ ಆನ್ಲೈನ್ EC ಕೂಡ ಕಂಪಲ್ಸರಿ ಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗತ್ತೆ.
ಸೊ ಈಗ ಇದು ಕಂಪಲ್ಸರಿ ಆಯಿತು. ಆಪ್ಷನಲ್ ಕೂಡ ಹೇಳಿದ್ದಾರೆ, ನಿಮ್ಮ ಹತ್ರ ಇದ್ರೆ ಇದು ನೀವು ಸಬ್ಮಿಟ್ ಮಾಡ್ಬೋದು ಅಂತ. ಅದು ಯಾವುದು, ಎನ್ಎ ಆರ್ಡರ್ ಕಾಪಿ ಅಥವಾ ಡಿ ಸಿ ಕನ್ವರ್ಷನ್ ಅಥವಾ ಭೂ ಪರಿವರ್ತಿತ ಆದೇಶ ಅಂತನ ಅನ್ಬೋದು. ಸೊ ಇದು ಆಪ್ಷನಲ್ ಇದೆ, ನಿಮ್ಮ ಹತ್ರ ಇದ್ರೆ ನೀವು ಇದು ಸಬ್ಮಿಟ್ ಮಾಡಿ. ಸೊ ಈ ರೀತಿ ಇದು ಫಸ್ಟ್ ಟೈಪ್ ಆಫ್ ಪ್ರಾಪರ್ಟಿ ಅಂತ ಅನ್ಬೋದು. ಓಕೆ, ಈಗ ಎರಡನೇ ಟೈಪ್ ನೋಡಿ, ಪರಿವರ್ತಿತ ಅಥವಾ ಪರಿವರ್ತನೆ ಇಲ್ಲದೆ ಅಥವಾ ಕೃಷಿ ಭೂಮಿಯಲ್ಲಿನ ನಿವೇಶನಗಳು. ಈಗ ಮೊದಲಿಂದ ಫಸ್ಟ್ ಟೈಪ್ ಯಾವ್ದು ಹೇಳಿದೆ, ಮನೆ ಅಂತ ಹೇಳಿದೆ. ಇದು ಯಾವುದು, ಪ್ಲಾಟ್, ಓಪನ್ ಪ್ಲಾಟ್. ನಿವೇಶನ ಅಂತಂದ್ರೆ ಓಪನ್ ಪ್ಲಾಟ್ ಅಥವಾ ವೇಕೆಂಟ್ ಸೈಟ್ ಅಂತ ಅನ್ಬೋದು. ಸೊ ಈ ರೀತಿ ಅಂದ್ರೆ ಪ್ಲಾಟ್ ಇರುತ್ತೆ, ರೈಟ್. ಆ ಪ್ಲಾಟಿಗೆ ಇನ್ ಲ್ಯಾಂಡ್ ಇದೆಯಲ್ಲ, ಅದು ಲ್ಯಾಂಡಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಅಥವಾ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಂಡಿದ್ದೀರಾ ಅಥವಾ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಂಡಿಲ್ಲ. ಸೊ ಬೇಸಿಕಲಿ ಇದು ಓಪನ್ ಪ್ಲಾಟಿಗೆ ಅಂತ, ಇದು ಸೆಕೆಂಡ್ ಟೈಪ್ ಆಫ್ ಕ್ಯಾಟಗರಿ ಆಫ್ ಪ್ರಾಪರ್ಟಿ ಅಂತ ಅನ್ಬೋದು. ಸೊ ಈ ರೀತಿ ಇದ್ದಾಗ ನೀವು ಯಾವ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅವಾಗ ನಿಮಗೆ 11B ಖಾತಾ ಕೊಡ್ತಾರೆ. ಸೊ ನೋಡಿ, ಕಂಪಲ್ಸರಿ ಡಾಕ್ಯುಮೆಂಟ್ ಯಾವ್ದು ಬೇಕು ನಿಮಗೆ, ನೋಂದಣಿ ಪತ್ರ ಬೇಕು, ಪಾಣಿ ಅಥವಾ RTC ಬೇಕು, ಆನ್ಲೈನ್ EC ಕೂಡ ಕಂಪಲ್ಸರಿ ಕೇಳಿದ್ದಾರೆ. ಸೊ ಇವು 3 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಅಂಡ್ ಆಪ್ಷನಲ್ ನಲ್ಲಿ ಏನೇ ಆರ್ಡರ್ ಕಾಪಿ ಅಥವಾ DC ಕನ್ವರ್ಷನ್ ಆರ್ಡರ್ ಕಾಪಿ ಅಥವಾ ಭೂ ಪರಿವರ್ತಿತ ನಿಮ್ಮ ಹತ್ರ ಇದ್ರೆ ಆ ಲ್ಯಾಂಡಿಗೆ ನೀವು ಅದು ಕೂಡ ಸಬ್ಮಿಟ್ ಮಾಡ್ಬೋದು. ಬಟ್ ಇವು 3 ಕಂಪಲ್ಸರಿ ಕೊಡಲೇಬೇಕು, ನೋಂದಣಿ ಪತ್ರ, ಪಾಣಿ, ಆನ್ಲೈನ್ EC. ಸೊ ಇದು ಸೆಕೆಂಡ್ ಟೈಪ್ ಆಫ್ ಪ್ರಾಪರ್ಟಿ, ಇದು ಪ್ಲಾಟಿಗೆ ಅಂತ ಹೇಳಿದ್ದಾರೆ. ಓಕೆ, ಈಗ ಮೂರನೇ ಟೈಪ್ ನೋಡಿ, ಸಕ್ಷಮ ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದಿತ ಬಡಾವಣೆಯಲ್ಲಿ ಮಾದರಿ ಕಟ್ಟಡ ಉಪವಿಧಗಳ ಉಪಬಂಧನಗಳನ್ನು ಉಲ್ಲಂಘಿಸಿ ಅಥವಾ ಅಧಿಭೋಗ ಅಥವಾ ಪೂರ್ಣಗೊಳಿಸಿದ ಪ್ರಮಾಣ ಪತ್ರವನ್ನು ಪಡೆಯದೆ ಸ್ವಾಧೀನಪಡಿಸಿಕೊಂಡ ಕಟ್ಟಡಗಳು. ಸೊ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ, ಇದು ಕೂಡ ಮನೆಗೆ ಇದೆ. ಓಕೆ, ಕ್ಲಿಯರ್ ಆಗಿ ಕಟ್ಟಡಗಳು ಅಂತ ಹೇಳಿದ್ದಾರೆ. ಸೊ ಮನೆಗೆ ಇದು ಒಂದು ಕ್ಯಾಟಗರಿ ಇದೆ ಅಂತ ಅನ್ಬೋದು. ಸೊ ಈ ಮನೆ ಏನಿದೆಲ್ಲ, ಯಾವ ಲ್ಯಾಂಡ್ ಮೇಲೆ ಇದು ನೀವು ಕಟ್ಸ್ಕೊಂಡಿದಿರಲ್ಲ, ಸೊ ಆ ಲ್ಯಾಂಡ್ದು ಲೇಔಟ್ ಅಪ್ರೂವಲ್ ಆಗಿದೆ. ಓಕೆನಾ, ಸಕ್ಷಮ ಪ್ರಾಧಿಕಾರ ಅಂತಂದ್ರೆ ಕಾಂಪಿಟೆಂಟ್ ಅಥಾರಿಟಿದಿಂದ ನೀವು ಲೇಔಟ್ ಅಪ್ರೂವಲ್ ಮಾಡ್ಕೊಂಡಿದ್ದೀರಾ, ಲೇಔಟ್ ಅಪ್ರೂವಲ್ ಆರ್ಡರ್ ಕಾಪಿ ಇದ್ರದ್ದು ಅವೈಲೇಬಲ್ ಇದೆ. ಸೊ ಒಂದನೇ ಪಾಯಿಂಟ್. ಎರಡನೇದು, ಆದ್ರೆ ಏನು ಬಿಲ್ಡಿಂಗ್ ಮನೆಯನ್ನ ಕಟ್ಸ್ಕೊಂಡಿದಿರಲ್ಲ, ಅದ್ರದ್ದು ವಯೋಲೇಷನ್ ಆಗಿದೆ, ಬಿಲ್ಡಿಂಗ್ ಏನ್ ರೂಲ್ಸ್ ಇರುತ್ತೆ, ಗೌರ್ಮೆಂಟ್ ಏನ್ ರೂಲ್ಸ್ ಇರುತ್ತೆ, ಆ ಬಿಲ್ಡಿಂಗ್ದು ನೀವು ವಯೋಲೇಷನ್ ಮಾಡಿದ್ದೀರಾ, ರೂಲ್ಸ್ ಫಾಲೋ ಮಾಡಿಲ್ಲ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ನಿಮ್ಮ ಹತ್ರ OC ಇಲ್ಲ ಅಥವಾ CCನೂ ಇಲ್ಲ. OC ಅಂತಂದ್ರೆ ಅಕ್ಯುಪೆನ್ಸಿ ಸರ್ಟಿಫಿಕೇಟು, CC ಅಂತಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್. ಇವೆರಡು ನಿಮ್ದು ಮನೆಗೆ ಅವೈಲೇಬಲ್ ಇಲ್ಲ. ಸೊ ಈ ರೀತಿ ಇದ್ದಾಗ ಇದು ಮೂರನೇ ಟೈಪ್ ಆಫ್ ಪ್ರಾಪರ್ಟಿ ಅಂತ ಅನ್ಬೋದು. ಸೊ ಈ ರೀತಿ ಇದ್ದಾಗ ನಿಮಗೆ 11B ಖಾತಾ ಕೊಡ್ತಾರೆ. ಅಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಇಲ್ಲಿ ನೋಡಿ. ಸೊ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವ್ಯಾವ ಹೇಳಿದ್ದಾರೆ, ನೋಂದಣಿ ಪತ್ರ ಬೇಕೇ ಬೇಕು, ಅಂಡ್ ಆನ್ಲೈನ್ EC ಕೂಡ ಇರಬೇಕು, ಅಂಡ್ NA ಆರ್ಡರ್ ಕಾಪಿ ಅಥವಾ DC ಕನ್ವರ್ಷನ್ ಆರ್ಡರ್ ಕಾಪಿ ಇದು ಕೂಡ ಕಂಪಲ್ಸರಿ ಇರಲೇಬೇಕು, ಲೇಔಟ್ ಅಪ್ರೂವಲ್ ಆರ್ಡರ್ ಕಾಪಿ ಇರಲೇಬೇಕು, ಲೇಔಟ್ ಮ್ಯಾಪ್ ಕೂಡ ಇರಬೇಕು, ಅಂಡ್ ಪ್ಲಾಟ್ ರಿಲೀಸಿಂಗ್ ಆರ್ಡರ್ ಅಂತ ಇರುತ್ತೆ, ಇದು ಕೂಡ ಕಂಪಲ್ಸರಿ ಇರಲೇಬೇಕು. ಸೊ 5 ಡಾಕ್ಯುಮೆಂಟ್, ಸಾರಿ ಎಷ್ಟದು, 1 2 3 4 5 6 ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಬೇಕು ಅಂತ ಕೇಳಿದ್ದಾರೆ, ಇಫ್ ನಿಮ್ದು ಪ್ರಾಪರ್ಟಿ ಈ ಕ್ಯಾಟಗರಿನಲ್ಲಿ ಬರ್ತಾ ಇದೆ ಅಂತ ಅಂದ್ರೆ. ಓಕೆ, ಸೊ ಇಲ್ಲಿ ಆಪ್ಷನಲ್ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಕಂಪಲ್ಸರಿನೇ ಇರಲೇಬೇಕು, ಆಲ್ 6 ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಸೊ ಈಗ 4ನೇ ಟೈಪ್ ಆಫ್ ಪ್ರಾಪರ್ಟಿ ಯಾವುದು ಅಂತಂತಂದ್ರೆ ನೋಡಿ, ಬಡಾವಣೆ ವಿನ್ಯಾಸ ಅನುಮೋದನೆ ಇಲ್ಲದೆ ಆದರೆ ಬಡಾವಣೆ ಮೂಲಭೂತ ಸೌಕರ್ಯಗಳನ್ನು ಉದ್ಯಾನವನ ಸೌಕರ್ಯ ಒದಗಿಸಿ ನಾಗರಿಕ ನಿವೇಶನ ರಸ್ತೆಗಳನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಗ್ರಾಮ ಅಧಿನಿಯಂ 1961 ಪ್ರಕರಣ 17 ಅದರ ಪಂಚಾಯಿತಿಗೆ ಉಚಿತವಾಗಿ ಪರಿತಜ್ಞೆ ಪತ್ರದ ಮೂಲಕ ವರ್ಗಾಯಿಸಿರುವ ಅಥವಾ ಕಂದಾಯ ಭೂಮಿ ಅಥವಾ ಭೂ ಪರಿವರ್ತಿತ ಜಮೀನಿನಲ್ಲಿ ನಿವೇಶನಗಳು. ಸೊ ಬೇಸಿಕಲಿ ಇದು ಹೇಳಬೇಕು ಅಂತಂದ್ರೆ ಇದು ಪ್ಲಾಟ್, ಲಾಸ್ಟಿಗೆ ನೀವು ನೋಡ್ಬೋದು ನಿವೇಶನಗಳು ಅಂದ್ರೆ ಪ್ಲಾಟಿಗೆ ಇದು ಸಂಬಂಧಪಟ್ಟಿದೆ. ಸೊ ಅಗೇನ್ ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ ನೋಡಿ, ನಿಮ್ದೇನ್ ಪ್ಲಾಟ್ ಇದೆ, ಆ ಪ್ಲಾಟ್ ಇಂದೇನ್ ಲ್ಯಾಂಡ್ ಇದೆ ಅಲ್ಲ, ಸೊ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಆಡ್ ಮಾಡಿದ್ದಾರೆ ನೋಡಿ. ಪ್ಲಾಟ್, ನಿಮ್ದು ಒಂದು ಪ್ಲಾಟ್ ಇದೆ, ನಿವೇಶನ ಇದೆ, ಓಪನ್ ಪ್ಲಾಟ್, ವೇಕೆಂಟ್ ಸೈಟ್, ಆ ಪ್ಲಾಟ್ ಏನ್ ಭೂಮಿ ಇದೆಯಲ್ಲ, ರೈಟ್, ಲ್ಯಾಂಡ್, ಸೊ ಅದರದ್ದು ಲೇಔಟ್ ಅಪ್ರೂವಲ್ ಇಲ್ಲ. ಓಕೆನಾ, ಲೇಔಟ್ ಆರ್ಡರ್ ಕಾಪಿ, ಲೇಔಟ್ ಅಪ್ರೂವಲ್ ತಗೊಂಡಿಲ್ಲ ಅಥವಾ ಅವೈಲೇಬಲ್ ಇಲ್ಲ. ನೆಕ್ಸ್ಟ್, ಆದ್ರೆ
ನೀವು ಗಾರ್ಡನ್ ಅನ್ನ ಮಾಡಿದ್ದೀರಾ, ಆ ಲೇಔಟ್ನಲ್ಲಿ ರೋಡ್ಸ್ ಕೂಡ ಡೆವಲಪ್ ಮಾಡಿದ್ದೀರಾ, ಫೆಸಿಲಿಟೀಸ್ ಕೊಟ್ಟಿದ್ದೀರಾ, ರೋಡ್ಸ್ ಎಲ್ಲ ಮಾಡಿದ್ದೀರಾ. ಆ್ಯಂಡ್ ಒಂದು ರಿಲಿಂಕ್ವಿಶ್ಮೆಂಟ್ ಡೀಡ್ ಅಂತಂತಂದ್ರೆ ಇದಕ್ಕೇನಂತೀವಿ ಅಂತಂತಂದ್ರೆ ಒಂದು ಪರಿತಜ್ಞ ಪತ್ರ ಅಂತ ಅಂತೀವಿ, ರೈಟ್. ಸೊ ಇದು ಸರೆಂಡರ್ ಅಂತಲೂ ಅಂತೀವಿ. ಅಂತಂದ್ರೆ ಲೇಔಟ್ನಲ್ಲಿ ಏನು ರೋಡ್ ಇದೆಯಲ್ಲ ಅದು ಎಲ್ಲ ಪಬ್ಲಿಕ್ ರೋಡು ಆ್ಯಂಡ್ ಗ್ರಾಮ ಪಂಚಾಯತಿಗೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಅಥವಾ ಸರೆಂಡರ್ ಮಾಡ್ತಾ ಇದ್ದೀವಿ. ಸೊ ಅದರ ಅರ್ಥ ಇದು. ಓಕೆ, ನೀವು ಇಲ್ಲಿ ಮೇಲ್ಗಡೆ ಕ್ಲಿಯರ್ ಆಗಿ ಬರ್ದಿದ್ದೀರಾ ನೋಡಿ. ಪಂಚಾಯಿತಿಗೆ ಉಚಿತವಾಗಿ ಪರಿತಜ್ಞನ ಪತ್ರದ ಮೂಲಕ ವರ್ಗಾಯಿಸುವ. ಸೊ ಇದು ಸರೆಂಡರ್ ಅಥವಾ ಟ್ರಾನ್ಸ್ಫರ್ ಮಾಡಿದೀವಿ ಗ್ರಾಮ ಪಂಚಾಯಿತಿಗೆ. ಏನ್ ರೋಡ್ಸ್ ಇದೆ ಅದೆಲ್ಲ ಪಬ್ಲಿಕ್ ಅಂತ, ಒಂದು ಪಬ್ಲಿಕ್ ಪ್ರಾಪರ್ಟಿ ಅಂತ ಅದು ಡಿಫೈನ್ ಆಗುತ್ತೆ. ರಿಲಿಕ್ವಿಶ್ಮೆಂಟ್ ಡೀಡ್ ಅಂತ ಕರಿತೀವಿ. ಸೊ ಇದು ಆಲ್ರೆಡಿ ಅವೈಲೇಬಲ್ ಇದೆ, ಇದು ಮಾಡಿದ್ದಾರೆ. ಓಕೆ, ಅಂಡ್ ಮೂರನೇದು ಪಾಯಿಂಟ್, ಲ್ಯಾಂಡ್ ಕನ್ವರ್ಷನ್ ಇದೆ ಅಥವಾ ಲ್ಯಾಂಡ್ ಕನ್ವರ್ಷನ್ ಇಲ್ಲ, ಅಂದ್ರೆ ಎನ್ಎ ಆರ್ಡರ್ ಕಾಪಿ ಅಥವಾ ಡಿಸಿ ಕನ್ವರ್ಷನ್ ಆರ್ಡರ್ ಕಾಪಿ. ಸೊ ಇದು ಇರಬಹುದು ಅಥವಾ ಇಲ್ಲ ಇರಬಹುದು. ಸೊ ಇವೆಲ್ಲ ಪಾಯಿಂಟ್ಸ್ ಈ 4th ಟೈಪ್ ಆಫ್ ಕ್ಯಾಟಗರಿ ಪ್ರಾಪರ್ಟಿನಲ್ಲಿ ಆಡ್ ಮಾಡಿದ್ದಾರೆ. ಈ ರೀತಿ ಇದ್ದಾಗ ನಿಮಗೆ 11B ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಇಲ್ಲಿ ನೋಡಿ. ಸೊ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನೋಂದಣಿ ಪತ್ರ, ಅಂದ್ರೆ ಇದು ರಿಲಿಂಕ್ವಿಶ್ಮೆಂಟ್ ಡೀಡ್ ಬೇಕು. ಏನು ಗ್ರಾಮ ಪಂಚಾಯತಿಗೆ ರಿಜಿಸ್ಟ್ರೇಷನ್ ಡೀಡ್ ಮುಖಾಂತರ ಸರೆಂಡರ್ ಮಾಡಿದೀವಿ, ಟ್ರಾನ್ಸ್ಫರ್ ಮಾಡಿದೀವಿ ಅಂತ, ಅದರದೇ ನೋಂದಣಿ ಪತ್ರ ಇದೆಯಲ್ಲ ಆ ಪತ್ರ ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಣಿ ಬೇಕು ಅಥವಾ RTC ಬೇಕು, ಆನ್ಲೈನ್ EC ಕೂಡ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಆಪ್ಷನಲ್ ಅಲ್ಲಿ DC ಕನ್ವರ್ಷನ್ ಆರ್ಡರ್ ಕಾಪಿ ಅಥವಾ NA ಆರ್ಡರ್ ಕಾಪಿ ಇದ್ರೆ ಅದು ಸಬ್ಮಿಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಅದು ಸ್ಕಿಪ್ ಮಾಡಬಹುದು. ಬಟ್ ಇವು 3 ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಕೇಳಿದ್ದಾರೆ. ಸೊ ಅವಾಗ ನಿಮಗೆ 11B ಖಾತಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು 4th ಟೈಪ್ ಆಫ್ ಪ್ರಾಪರ್ಟಿ ಅಂತ ಅನ್ಬೋದು. ಈಗ 5th ಟೈಪ್ ನೋಡಿ, ಭೂ ಪರಿವರ್ತಿತ ಅಥವಾ ಪರಿವರ್ತಿತ ಜಮೀನುಗಳಲ್ಲಿ ಏಕ ನಿವೇಶನ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅದು ಸಿಂಗಲ್ ಪ್ಲಾಟ್ ಅಪ್ರೂವಲ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ಇದ್ರೆ ಕಂಪಲ್ಸರಿ ಡಾಕ್ಯುಮೆಂಟ್ ಯಾವುದು, NA ಆರ್ಡರ್ ಕಾಪಿ ಅಥವಾ DC ಕನ್ವರ್ಷನ್ ಆರ್ಡರ್ ಕಾಪಿ ಕಂಪಲ್ಸರಿ ಸಬ್ಮಿಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಭೂ ಪರಿವರ್ತಿತ ಅಥವಾ ಭಾವಿತ ಭೂ ಪರಿವರ್ತಿತ, ರೈಟ್. ಸೊ ಈ ರೀತಿ ಇದ್ದಾಗ ಸಿಂಗಲ್ ಪ್ಲಾಟ್ ಏಕ ನಿವೇಶನ್ ಅಪ್ರೂವಲ್ ಅಂತ ಕರಿತೀವಿ, ಸಿಂಗಲ್ ಪ್ಲಾಟ್ ಅಪ್ರೂವಲ್ ಅಥವಾ ಏಕ ನಿವೇಶನ್ ಅಂತ. ಸೊ ಈ ರೀತಿ ಕ್ಯಾಟಗರಿನಲ್ಲಿ ನಿಮ್ಮ ಪ್ರಾಪರ್ಟಿ ಬರ್ತಾ ಇದೆ ಅಂತಂದ್ರೆ ಇದು ಒಂದು ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಈ ರೀತಿ ನಿಮ್ದು ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇದೇನು ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಅನುಬಂಧ 2 ಅಂತ ಇದೆ ನೋಡಿ, ಅನುಬಂಧ 2ನೇ. ಓಕೆ, ಸೊ ಇದು ಅನುಬಂಧ 2ನೇನಲ್ಲಿ ಎಲ್ಲ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೇನಲ್ಲ 5 ಕ್ಯಾಟಗರಿ ಆಫ್ ಪ್ರಾಪರ್ಟಿ, ಅದು ಇಲ್ಲಿ ಡೀಟೇಲ್ ಆಗಿ ಟೇಬಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಬೇಕಂತಂದ್ರೆ ಒಂದು ಪ್ರಿಂಟ್ಔಟ್ ತಗೊಳ್ಳಿ ಅಥವಾ ನೀವು ರೆಫರೆನ್ಸಿಗೆ ಇದು PDF ಓದ್ಕೋಬಹುದು. ಸೊ ಎಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಎಲ್ಲ ವಿಲೇಜ್ ಪ್ರಾಪರ್ಟಿ, ಹಳ್ಳಿ ಪ್ರಾಪರ್ಟಿ ರಿಲೇಟೆಡ್ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಎಲ್ಲ ವಿಡಿಯೋಸು ನಿಮಗೆ ಆ ಪ್ಲೇ ಲಿಸ್ಟ್ ನಲ್ಲಿ ಅವೈಲೇಬಲ್ ಇರುತ್ತೆ. ಈ ರೀತಿ ಎಲ್ಲ 1 by 1 ಇದೇ ಪ್ಲೇ ಲಿಸ್ಟ್ ನಲ್ಲಿ ನಾನು ಆಡ್ ಮಾಡ್ಕೋತಾ ಹೋಗ್ತೀನಿ. ಈ ವಿಡಿಯೋ ಕೂಡ ಅದೇ ಪ್ಲೇ ಲಿಸ್ಟ್ ನಲ್ಲಿ ಅಟ್ಯಾಚ್ ಮಾಡ್ತೀನಿ. ಈ ಪ್ಲೇ ಲಿಸ್ಟ್ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದು ಪ್ಲೇ ಲಿಸ್ಟ್ ನಲ್ಲಿ ಎಲ್ಲ ವಿಡಿಯೋಸ್ ನೋಡಬಹುದು. ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ಅಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.